ನನಗೆ ಮೋಸ ಮಾಡಿದ್ದೆ ಸತೀಶ್ ಜಾರಕಿಹೊಳಿ. ಬೆಳಗಾವಿಯಲ್ಲಿ ಸಹೋದರನ ವಿರುದ್ಧ ರಮೇಶ್ ಕಿಡಿ. ಇವತ್ತೇ ಸಾಹುಕಾರ್ ಕೊಡ್ತಾರಾ ರಾಜೀನಾಮೆ? ಸಚಿವ ಸತೀಶ್ ಜಾರಕಿಹೊಳಿ ಗೋಮುಖ ವ್ಯಾಘ್ರ. ನಾನು ಸಚಿವನಾಗಿ ಆರಾಮಾಗೇ ಇದ್ದೆ, ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದೆ ಸತೀಶ್ ಜಾರಕಿಹೊಳಿ. ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಪ್ರಚೋದನೆ ಕೊಟ್ಟರು. ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಏನು ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ನಾನು ಸಚಿವನಾಗಿ ಆರಾಮಾಗೇ ಇದ್ದೆ, ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದೆ ಈ ಸತೀಶ್ ಜಾರಕಿಹೊಳಿ. ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಪ್ರಚೋದನೆ ಕೊಟ್ಟರು. ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಹಿಂದೆ ಗುಡ್ ಬೈ ಹೇಳುವಂತ ಸಾಧ್ಯತೆ ಇದೆ. ಬೆಳಗಾವಿಯಿಂದ ಈಗಾಗಲೇ ಮಾಜಿ ಸಚಿವ ಬೆಂಗಳೂರಿನತ್ತ ಹೊರಟಿದ್ದಾರೆ. ಹೀಗಾಗಿ ಅದಕ್ಕೂ ಮುಂಚಿತವಾಗಿ ಅವರ ಸತೀಶ್ ಜಾರಕಿಹೊಳಿ ಬಗ್ಗೆ ಒಂದಷ್ಟು ಕೆಂಡ ಕಾರಿದ್ದಾರೆ. ಬಂಡಾಯಕ್ಕೆ ಪ್ರಚೋದನೆ ನೀಡಿದ್ದೆ ಸತೀಶ್ ಜಾರಕಿಹೊಳಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಪ್ರಚೋದನೆ ಕೊಟ್ಟರು. ಸತೀಶ್ ಜಾರಕಿಹೊಳಿ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಸೇಡು ತೀರಿಸಿಕೊಳ್ಳಲು ಸಹೋದರನ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಉಪಚುನಾವಣೆಯಲ್ಲಿ ಗೋಕಾಕ್ನಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳಿದೆ. ಬಳಿಕ ಯಮಕನಮರಡಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಂತೆ. ಸಹೋದರ ಸತೀಶ್ ಜಾರಕಿಹೊಳಿ ಕ್ಷೇತ್ರದ ಮೇಲೆ ಸಾಹುಕಾರ್ ಕಣ್ಣಿಟ್ಟಿದ್ದಾರೆ. ಬೆಳಗಾವಿಯ ಸಾಂಬ್ರಾ ಏರ್ಪೋರ್ಟ್ನಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹತಾಶಭಾವದಿಂದ ಸೋಲು ಒಪ್ಪಿದ್ದಾರೆ. ಅಂಬಿ ಪಾಟೀಲು ನಾಳೆ ನನ್ನ ಹೆಂಡತಿ ತಮ್ಮ, ಅವನು ಸಣ್ಣಾಗಿನ ಮನೆಯಲ್ಲಿದ್ದಾನೆ, ಅವನ ಸಂಬಂಧ ಇಲ್ಲ. ನಾವೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉನ್ನತ ಸ್ಥಾನದಿದ್ದಾನೋ ಯಾರೋ ಆಪ್ತ ಒಬ್ಬ ಕೆಲಸ ಮಾಡಬೇಕಾಗ್ತದೆ. ಅಷ್ಟು ಬಿಟ್ಟು ಅವ್ನದ್ದು ಏನು ಸಂಬಂಧ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಟೋಟಲ್ ಕೂಡ ಮುಗಿದೋಗಿ ಕತೆ ಅವ್ರದ್ದು. ಅವ್ರು ಎಲ್ಲಿ ಬೇಕಾದ್ರೆ ನಾನು ಈಗ ಮಧ್ಯಾಹ್ನ ನಾನು ರಜೆ ಕೂಡ ವಿಚಾರ ಮಾಡಿದ್ದೀನಿ. ಕೊಟ್ಟ ನಂತರ ನಾವು ಮಧ್ಯಂತರ ಚುನಾವಣೆ ಮಾತ್ರ ಗೋಕಾಕ್ಕೆ ಸ್ಪರ್ಧೆ ಮಾಡ್ತೇವೆ. ನೆಕ್ಸ್ಟ್ ಎಲೆಕ್ಷನ್ MKMಡಿ ಅಥವಾ ಇನ್ಯಾವುದಕ್ಕೆ MKMಡಿ ಕ್ಷೇತ್ರ ಸ್ಪರ್ಧೆ ಮಾಡ್ತಾನೆ. ಈ ಬರುವ ಮಧ್ಯಾಹ್ನ ಚುನಾವಣೆ ಮಾತ್ರ ನಾನು ಗೋಕಾಕ್ ನಂತರ ಮುಂದಿನ ಚುನಾವಣೆ ಲಕ್ಕಣ ಜಾರಕಿಹೊಳಿ ಗೋಕಾಕ್ ಬಿಟ್ಟು ನಾನು MKMಡಿ ಕ್ಷೇತ್ರ ಸ್ಪರ್ಧೆ ಮಾಡ್ತೀನಿ. ನೇರವಾಗಿ ನಾನು ನೋಡ್ತೇನೆ ಈ ಸಲ. ನಾವು ಈಗ ಇವತ್ತು ಅದಕ್ಕೆ ಹೊಂಟಿನ ನಮ್ಮ ಕೊಡಬೇಕಾಯ್ತು. ಅವಾಗ ಭಾಳ ಮೊದಲು ಕೊಡಬೇಕಾಯ್ತು. ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ. ತೋಳ್ಬತ್ತೋಳಾಗಿದ್ದ ಪರಿಸ್ಥಿತಿ ನಮ್ಮ ಅದು ಒಪ್ಪಬೇಕು. ಪಾಪ ಸುಮ್ಮಾಕಿ ಅದು ಪಾಪ ಅದು ಅಂದದ್ದು ಕರೆ ನಿಜ ಅದೇ. ನಾವು ತೋಳ ಅಂದದ್ದು ಕರೆ ಇದೆ. ನಮಗೂ ಅನಿಸುತ್ತೆ. ನಾವು ಒಬ್ಬ ರಜೆ ಕೂಡ ಯಾವ ಸಿದ್ಧ. ಬಟ್ ನಮ್ಮ ಸೀತೆ ನಮ್ಮ ಹಿಂಬಾಲಕ್ಕೆ ಹೇಳ್ತಾರೆ ನಮ್ಮ ಶಾಸಕರು, ನೀವು ಒಬ್ಬ ಕೊಡಬೇಡ, ಕೊಟ್ಟು ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ತರ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೆ ಐತೆ ನಾನು. ಸರ್ ಇವತ್ತು ಒಬ್ಬರೇ ಕೊಡ್ತಾ ಇದ್ದಾರೆ? ಇಲ್ಲ, ಇಲ್ಲ, ನಮ್ಮ ಎಲ್ಲ ಶಾಸಕರು ಕೂಡಿ ಮೀಟಿಂಗ್ ಮಾಡಿ ನಾವು ನಿರ್ಣಯ ತೊಗೊಂಡಿವಿ. ನಾವು ತಾಂತ್ರಿಕವಾಗಿ ಮಾತ್ರ ಕಾಂಗ್ರೆಸ್ ಇದ್ದೀವಿ. ಮತ್ತು ಈ ಮತ್ತೆ ಸಂದರ್ಭ ಹೇಳ್ತೀನಿಲ್ಲ. ಮತ್ತು ಇನ್ನೊಂದು ಹೇಳಿದ ನಿನ್ನೆ ಕತ್ತಲಲ್ಲಿ ಕಲ್ಲತ್ತ ಮಣ್ಣು ಒಂದು ಉದ್ದೇಶ ಇಟ್ಟದ, ನೀನು ಒಂದು ಅದಕ್ಕೆ ಕ್ಲಿಯರ್. ಅದಕ್ಕೆ ನಾವು ಹೇಳ್ತಿಲ್ಲ, ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡೋಕೆ ನಾವು ಸತೀಶ್ ಜಾರಕಿಹೊಳಿ ಫಸ್ಟ್. ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ನ ಅವ್ರ ಫೋನ್ ಕೇಳ್ಬೋದು ನೀವು. ನಾವು ಆರಾಮ ಮಂತ್ರಿಯಾಗಿ ಆರಾಮಿದ್ದೀನಿ. ನಾನು ಜೋರತಿರಕ್ಕಿಲ್ಲ. ನಮ್ಮ ಪಾಪ ನಂಗೆ ಒಬ್ಬ ಸಿದ್ದರಾಮಯ್ಯವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡೋ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ನಾವು ಬಂದು ಮನೆ ಅಳ್ಕೋತ ಈ ಮಂತ್ರಿ ಆಗಿದ್ದ ಅಂದ್ಕೊಂಡು ಬೇಡ, ಭಾಳಷ್ಟು ಮುಂದೆ ರಾಜಕೀಯದಲ್ಲಿ ನಾವು ಹಿನ್ನಡೆಯಾಕದ ಮಾಡ್ತಾನಕ್ಕೆ ನಾವೇನಾರು ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡಾವು. ಸತೀಶ್ ಜಾರಕಿಹೊಳಿ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡಾವು. ನೋಡ್ರಿ, ಸತೀಶ್ ಜಾರಕಿಹೊಳಿ ನಿಷ್ಠಾವಂತ ತೋರ್ಸತನ, ನಿಷ್ಠಾವಂತ ಕಾಂಗ್ರೆಸ್. ನಾನು ಇಂಥ ದ್ರೋಹಿಗಳ ಕಾಂಗ್ರೆಸ್ ಕೂಡಿ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಬಂದಿದೆ. ಸರ್, ಸತೀಶ್ ಜಾರಕಿಹೊಳಿ ಅವ್ರನ್ನ CM ಮಾಡ್ತೇನೆ ಅಂತೇಳಿ ಅಷ್ಟೆಲ್ಲ ನೀವು ಕಷ್ಟಪಡ್ತಾ ಇದ್ದೀರಿ. ಇಲ್ಲ, ನಾನು ನೋಡಿ ಅವಾಗ ಒಂದು ಉದ್ದೇಶ ಪಾಪ ಒಂದು ಇಲ್ಲಿ ಬೆಳಗಾವಿ ಸ್ಥಿತಿಗತಿ ನೋಡಿ ಅವನು ಕರುಣಾ ಬಂದು ಅಂದಿದ್ದೆ. ನಾನು ಅವತ್ತು ಕೆಟ್ಟ ಮರಿ ಮಾಡ್ಕೊಂಡು ಅಳ್ಕೋತ ಬಂದು ಕೂತಿದ್ದೆ ನನ್ನ ಕಡೆ. ಅದು ನೋಡಿ ಅಂದಿದ್ದೆ. ಪಾಪ ಇವತ್ತೇನೋ ಮೋಸ ಮಾಡಿ ಮಂತ್ರಿ ಆಗಿದ್ದಾನೆ. ಆಗಲಿ, ಅದನ್ನು ಈಗ ಮುಂದಿನ ದಿನ ತೋರಿಸಿ ಮಧ್ಯಾಹ್ನ ಚುನಾವಣೆ ಮಾತ್ರ ಗೋಕಾಕ, ನೆಕ್ಸ್ಟ್ ಚುನಾವಣೆ MKMಡಿ ಕ್ಷೇತ್ರದ ಸ್ಪರ್ಧೆ ಮಾಡ್ತಾನೆ ಅಥವಾ ಬಳ್ಳಾರಿ ರಾಜ್ಯ ಯಾವ್ದನ್ನು ಮಾಡ್ತೀನಿ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಹೇಳಿದ್ದಾರೆ ಅವರು ರಾಜೀನಾಮೆ ಕೊಡ್ಲಿ, ಅಲ್ಲ ಕೊಟ್ಟಾದ್ಮೇಲೆ ಅವ್ರ ಬಗ್ಗೆ ಮಾತಾಡೋದಿದೆ, ಭಾಳ ಮಾತಾಡೋದಿದೆ. ನಾನು ನೇರ ಹೈದರಾಬಾದ್ ಮಾತಾಡಿದ್ದೇನೆ. ಅಕ್ಕಿದು ಭಾಳ ಹೇಳೋದಿದೆ. ಆಗ ಏನು ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ಕೋಟರಗಸ್ತಿ. ಶ್ರೀಧರ್, ಇಷ್ಟು ದಿನ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡ್ತಾರೆ ಅಂತ ಗೊತ್ತಿತ್ತು, ಬಟ್ ಅದಕ್ಕೆ ಕಾರಣಗಳು ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಅವರು ಪಕ್ಕಾ ಹೇಳಿದ್ದಾರೆ ಯಾಕೆ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ, ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ಅವರು ರಾಜೀನಾಮೆ ನೀಡಬೇಕು ಅಂತ ಅವರ ಮನಸ್ಸಲ್ಲಿ ಬಂದಿದೆ. ಈ ನಿಟ್ಟಿನಲ್ಲಿ ಕೊನೆ ಗಳಿಗೆಯಲ್ಲಿ ಕಸರತ್ತು ಏನಾದರೂ ನಡೆಸ್ತಾರ ಕಾಂಗ್ರೆಸ್ ಪಕ್ಷದಲ್ಲಿ? ಈಗ ಅವರು ಬಿಜೆಪಿಗೆ ಹೋದ್ರೆ ಮುಂದೆ ಕಾಂಗ್ರೆಸ್ಸಿಗರ ಲೆಕ್ಕಾಚಾರ ಏನು?
ಇವಾಗ ಖಂಡಿತವಾಗಿಯೂ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸುವಂತ ಪ್ರಯತ್ನ ಕಾಂಗ್ರೆಸ್ ನಾಯಕರು ನಡೆಸಿದ್ರು ಕೂಡ ಅದು ಈಗ ಕಾಲ ಮೀರಿ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಧ್ಯೆ ನಡೆದ ಈಗ ಆರಂಭವಾದಂತ ಏನು ಶೀತಲ ಸಮರ ಇದೆ, ಸಾಕಷ್ಟು ತಾರ್ಕಿಕ ಇದೆ. ಇಬ್ಬರು ಕೂಡ ವೈಯಕ್ತಿಕ ವಿಚಾರಗಳನ್ನು ಕೂಡ ಒಂದು ಪ್ರಸ್ತಾವನೆ ಮಾಡುವ ಮೂಲಕ ಆರೋಪ ಪ್ರತ್ಯಾರೋಪವನ್ನು ಮಾಡಿದ್ದಾರೆ. ಇವತ್ತು ರಮೇಶ್ ಜಾರಕಿಹೊಳಿ ಏನು ನಿನ್ನೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಗ್ಗೆ ಮಾತನಾಡಿದ್ರು. ರಮೇಶ್ ಜಾರಕಿಹೊಳಿ ಸುಳ್ಳನ್ನು ಹೇಳ್ತಾರೆ, ಜೊತೆಗೆ ರಮೇಶ್ ಜಾರಕಿಹೊಳಿ ಬಗ್ಗೆ ಅವರ ಏನು ಅಳಿಯನ ಬಗ್ಗೆ ಸತೀಶ್ ಜಾರಕಿಹೊಳಿ ಒಂದಿಷ್ಟು ಆಕ್ರೋಶನ ಹೊರಹಾಕಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಅವರು ರಾಜೀನಾಮೆ ನೀಡುವ ವಿಚಾರ ಏನಿದೆ ಅದು ಇವತ್ತು ಮಧ್ಯಾಹ್ನ ನಂತರ ನಾನು ನಿರ್ಧಾರ ಮಾಡ್ತೀನಿ ಅನ್ನೋ ಮಾತನಾಡಿದ್ದಾರೆ. ಈಗಾಗಲೇ ಬೆಳಗಾವಿಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅಲ್ಲಿ ತಮ್ಮ ಬೆಂಬಲಿತ ಶಾಸಕರೊಂದಿಗೆ ಚರ್ಚೆ ನಡೆಸಿ ರಾಜೀನಾಮೆ ನಿರ್ಧಾರವನ್ನ ಮಾಡಬಹುದು. ಅದು ಇವತ್ತೇ ರಾಜೀನಾಮೆ ನೀಡಬಹುದು ಅಥವಾ ಶಾಸಕರ ಒಂದು ಅಭಿಪ್ರಾಯ ಪಡೆದುಕೊಂಡು ಮುಂದಿನ ದಿನಗಳೇ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು. ಒಂದು ವಿಚಾರ. ಆದ್ರೆ ಎರಡನೇ ವಿಚಾರ ಏನಂದ್ರೆ ಬಂಡಾಯ ಹೇಳೋದಕ್ಕೆ ಮೂಲ ಕಾರಣ ಸತೀಶ್ ಜಾರಕಿಹೊಳಿ ಅನ್ನುವಂತ ಮಾತನ್ನೇ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ನಾನು ಮಂತ್ರಿಯಾಗಿ ಆರಾಮಾಗಿದ್ದೆ, ಆದ್ರೆ ಬಂಡಾಯ ಹೇಳುವಂತೆ ನಮಗೆ ಪ್ರಚೋದನೆ ಮಾಡಿದ್ದೆ ಸತೀಶ್ ಜಾರಕಿಹೊಳಿ ಅನ್ನುವಂತ ಹೇಳುವ ಮೂಲಕ ಸಹೋದರ ಸತೀಶ್ ಜಾರಕಿಹೊಳಿಯನ್ನ ಗೋಮುಖ ವ್ಯಾಘ್ರ ಅನ್ನುವಂತ ಗೋಮುಖ ವ್ಯಾಘ್ರಗೆ ಹೋಲಿಸುವಂತ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಜೊತೆಗೆ ಏನು ಕಳೆದ 6 ತಿಂಗಳಿಂದ ರಮೇಶ್ ಜಾರಕಿಹೊಳಿ ಸೇರಿದಂತೆ ಬೆಂಬಲಿಗರೆಲ್ಲ ರಾಜೀನಾಮೆ ನೀಡ್ತಾರೆ ಅನ್ನುವಂತ ಮಾತುಕತೆ ಬಂದಿತ್ತು, ಸರ್ಕಾರವನ್ನು ಬೀಳಿಸ್ತಾರೆ ಅನ್ನುವಂತ ಮಾತುಕತೆ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಹೇಳಿಕೆ ನೀಡಿದ್ರು, ತೋಳ ಅನ್ನೋದು ಕೂಡ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಕೂಡ ನಾನು ಮಾತನಾಡ್ತೀನಿ, ನನ್ನ ಕುಟುಂಬ ಏನೋ ಅವ್ರ ಕುಟುಂಬ ಏನೋ ಅನ್ನೋದನ್ನ ಅವ್ರಿಗೆ ಗೊತ್ತಾಗಬೇಕಿದೆ ಅನ್ನೋಂತ ಮಾತನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶ ಹೊರ ಹಾಕಿರ್ತಕ್ಕಂಥದ್ದು. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಈಗ ರಾಜೀನಾಮೆ ನೀಡಿದ ಬಳಿಕ ಗೋಕಾಕ್ನಲ್ಲಿ ಬೈ ಇಲೆಕ್ಷನ್ ನಡೆಯುತ್ತೆ. ಬೈ ಎಲೆಕ್ಷನ್ ನಲ್ಲಿ ನಾನು ಗೋಕಾಕ್ನಿಂದಲೇ ಸ್ಪರ್ಧೆ ಮಾಡ್ತೇನೆ. ಆನಂತರ ಮುಂದೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಯಮಕನ್ಮಡಿಯಿಂದ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧೆ ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ತಮ್ಮ ಸಹೋದರ ಅಂತ ಲಖನ್ ಜಾರಕಿಹೊಳಿಗಾಗಿ ಗೋಕಾಕ್ ಮತಕ್ಷೇತ್ರವನ್ನು ಬಿಟ್ಕೊಡಲು ಸಿದ್ಧನಿದ್ದೇನೆ ಅನ್ನೋ ಮಾತನ್ನು ಕೂಡ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಗೋಕಾಕ್ ಸರ್ಕಾರ ತಮ್ಮ ಬಂಡಾಯ ಬಾವುಟವನ್ನು 6 ತಿಂಗಳ ಹಿಂದೆ ಹಾಕಿದ್ರು. ಈಗ ಬಂಡಾಯ ಬಾವುಟದ ಸಾಕಷ್ಟು ತೀವ್ರತೆ ಪಡೆದುಕೊಂಡಿದೆ. ಇವತ್ತು ಏನು ಬೆಂಗಳೂರಲ್ಲಿ ಶಾಸಕರನ್ನು ಭೇಟಿ ಮಾಡಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ಇವತ್ತೇ ತಮ್ಮ ರಾಜೀನಾಮೆಯನ್ನು ನೀಡ್ತಾರ ಅಥವಾ ಏನ್ ಸ್ಪೀಕರ್ ಬಳಿ ಇವರು ಏನ್ ದೂರಿದೆ ಆ ದೂರಿನ ಪರಿಶೀಲನೆ ಆಗಿ ಅದರ ಯಾವ ರೀತಿ ಸ್ಪೀಕರ್ ಅದಕ್ಕೆ ಒಂದು ಸ್ಪೀಕರ್ ಇದರಿಂದ ಯಾವ ರೀತಿ ಅದಕ್ಕೆ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ತಾರ ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ದಿವ್ಯಾ. ಓಕೆ, ಈಗ ಮುಂದೆ ಅವರ ನಡೆ ಏನ್ ಮಾಡ್ತಾರೆ? ಈಗ ಆಲ್ಮೋಸ್ಟ್ ರಾಜೀನಾಮೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಥವಾ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಮುಂದೆ ಅವರ ಬಿಜೆಪಿ ಪಕ್ಷಕ್ಕೆ ಯಾವಾಗ ಸೇರ್ಪಡೆ ಆಗ್ತಾರೆ ಅಥವಾ ಅಲ್ಲಿರೋ ಬಿಜೆಪಿ ನಾಯಕರು ಏನ್ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಇದು ವಿಚಾರವಾಗಿ? ಈಗಾಗಲೇ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಲೋಕಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಬೆಂಬಲಿತರೆಲ್ಲರೂ ಕೂಡ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದಾರೆ. ಬಿಜೆಪಿ ಪರವಾಗಿ ಅವ್ರ ಕಾರ್ಯಕರ್ತರು ಕೂಡ, ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಿಜೆಪಿಯ ಸೆಲೆಗಳನ್ನು ಹಾಕುವ ಮೂಲಕ ಚುನಾವಣಾ ಪ್ರಚಾರವನ್ನು ಕೂಡ ನಡೆಸಿದ್ರು. ಇವೆರಡೂ ಕೂಡ ಸತೀಶ್ ಜಾರಕಿಹೊಳಿಗೆ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದೇ ಕಾರಣಕ್ಕೆ ಪದೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ರು, ರಮೇಶ್ ಜಾರಕಿಹೊಳಿ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಬೆಂಬಲಿಗರು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷ ಅವರ ಮೇಲೆ ಕ್ರಮ ಕೈಗೊಳ್ಬೇಕು, ಪಕ್ಷ ಆದಷ್ಟು ಬೇಗ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಅವರನ್ನ ಪಕ್ಷದಿಂದ ಹೊರಗಿಡುವಂತ ಪ್ರಯತ್ನ ಮಾಡ್ಬೇಕು ಅಂತ ಹೇಳುವಂತ ಪ್ರಯತ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ರು. ಆದ್ರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಶಾಸಕರಾಗಿರೋದ್ರಿಂದ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಕಾಂಗ್ರೆಸ್ನ ಶಾಸಕರ ಬಲ ಒಂದು ಕಡಿಮೆ ಆಗುತ್ತೆ ಅನ್ನೋದು ಕೂಡ ಒಂದು ರಾಜ್ಯ ನಾಯಕರ ಗಮನದಲ್ಲಿರೋದ್ರಿಂದ ಇಷ್ಟೆಲ್ಲ ರಾಜಕೀಯ ಒಂದು ಬೆಳವಣಿಗೆ ನಡೀತಾ ಇದ್ರು ಕೂಡ ಯಾರು ಕೂಡ ತುಟಿ ಬೀಸ್ತಾ ಇಲ್ಲ. ಜೊತೆಗೆ ನಿನ್ನೆ ರಮೇಶ್ ಜಾರಕಿಹೊಳಿ ಇನ್ನೊಂದು ಆರೋಪ ಮಾಡಿದ್ರು. 99ರಲ್ಲಿ ಏನು ಎಸ್ ಎಂ ಕೃಷ್ಣ ಅವರಿದ್ದಾಗ ಈಗ ಜನತಾದಳದಿಂದ ಬಂದಂತವರಿಗೆ ಏನೋ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಮಾಡಿಕೊಟ್ರು, ಅದರಿಂದ ಪಕ್ಷ ಹಾಳಾಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಎಲ್ಲವೂ ನೋಡಿದ್ರೆ ಎಲ್ಲ ಒಂದ್ ಕಡೆ ಶ್ರೀಧರ್, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.